ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ಶಾಸಕರಾದಂಥ ಎಚ್.ಎಂ. ಗಣೇಶ್ ಪ್ರಸಾದ್ ಅವರು ಸಂಪೂರ್ಣವಾಗಿ ರೈತರನ್ನ ಕಡೆಗಣಿಸಿದ್ದಾರೆ. ಏಪ್ರಿಲ್ 21ಕ್ಕೆ ಸಿದ್ದರಾಮಯ್ಯ ಅವರನ್ನ ಕ್ಷೇತ್ರಕ್ಕೆ ಆಹ್ವಾನಿಸಿರುವಂಥ ಇವರು ರೈತರ ಸಮಸ್ಯೆಗಳಿಗೆ ಆಲಿಸುವಂಥ ಔಪಚಾರಿಕ ಸಭೆಯನ್ನ ಕರೆಯದೆ ನಿರ್ಲಕ್ಷ್ಯ ಧೋರಣೆಯನ್ನ ತಾಳಿರುವಂಥದ್ದು ಸರಿಯಲ್ಲ ಅಂತ ಹೇಳಿ ರೈತ ಮುಖಂಡ ಕುಂದಕೆರೆ ಸಂಪತ್ ಬೇಸರ ಹೊರಹಾಕಿದ್ದಾರೆ. 2025 ಡಿಸೆಂಬರ್ ಅಂತ್ಯದ ವೇಳೆಗೆ 4 ಕೆರೆಗಳಿಗೆ ನೀರನ್ನ ತುಂಬಿಸಲಾಗುತ್ತೆ ಅನ್ನುವಂಥ ಭರವಸೆಯನ್ನ ಕೊಟ್ಟು 4 ತಿಂಗಳುಗಳೇ ಕಳೆದರೂ ಕೂಡ ಯಾವುದೇ ಕೆರೆ ಭರ್ತಿಯಾಗಿಲ್ಲ. 110 ಕೆರೆ ಯೋಜನೆ ಘೋಷಣೆ ಮಾಡಿ ವರ್ಷಗಳೇ ಆಗಿದೆ. ಬಜೆಟಲ್ಲಿ ಘೋಷಣೆಯಾದ ನಂತರ ಉದ್ಘಾಟನೆಗೆ ವರ್ಷವೇ ಹಿಡಿದಿದೆ. ಇನ್ನು ಉದ್ಘಾಟನೆ ಆದ ಬಳಿಕ ಕಾರ್ಯಗತ ಆಗೋದಕ್ಕೆ ಎಷ್ಟು ವರ್ಷ ತೆಗೆದುಕೊಳ್ಳುತ್ತೆ ಅಂತ ಹೇಳಿ ಪ್ರಶ್ನೆ ಮಾಡಿದ್ರು. ಶಾಸಕರು ಉಡಾಫಿಯಾಗಿ ಮಾತನಾಡುತ್ತಾ ರೈತರನ್ನ ಕಡೆಗಣಿಸಿದ್ದಾರೆ. ಹಾಗಾಗಿ ನಮ್ಮ ತಾಲೂಕಿಗೆ ಮುಖ್ಯಮಂತ್ರಿಗಳು ಆಗಮಿಸುವಂಥದ್ದು ಬೇಡ ಅಂತ ಹೇಳಿ ಅಸಮಾಧಾನ ಹೊರಹಾಕಿದ್ರು. ಶಾಸಕಾಂಗ ಸಭೆಗೆ ಆಯ್ಕೆಯಾದವರೇ ಕಾನೂನನ್ನ ಹಾಳುಗೆಡುತ್ತಾ ಇದ್ದಾರೆ. ಕೆಲವೊಮ್ಮೆ ನಾನು ರೈತ ಅಂತಾರೆ. ಹೌದು, ನೀವು ರೈತರಾಗಿದ್ದೀರಾ. ಶಾಸಕರ ಸ್ಥಾನವೂ ಕೂಡ ಸಿಕ್ಕಿದೆ. ಉದ್ಯಮಿ ಕೂಡ ನೀವೇ. ಪಕ್ಷದಲ್ಲಿ ಹಿರಿಯ ಮುಖಂಡರ ಬಳಿಯಲ್ಲಿ ಕೆಲ ವಿಚಾರದ ಕುರಿತು ಮಾರ್ಗದರ್ಶನವನ್ನ ಪಡೆದುಕೊಳ್ಳಿ ಅಂತ ಹೇಳಿದ್ರು. ಈಗ ಮುಖ್ಯಮಂತ್ರಿ ಬರೋದ್ರಿಂದ ಮುಂಜಾಗೃತವಾಗಿ ಎಲ್ ಅವರು ಇಲ್ಲಿ ಕೆಲವು ಕಾರ್ಯಕ್ರಮಗಳ ಮುಖಾಂತರ ಈ ತಾಲೂಕಿನ ರೈತರುಗಳನ್ನ ಒಂದು ಸಭೆ ಕರೆದು ಯಾವ ಮಟ್ಟಕ್ಕೆ ತಗೋಬೋದು ಅಂತ ಒಂದು ಸಂಘಟನೆ ಕರೆದು ಏನೂ ಮಾತಾಡಿಲ್ಲ. ಅದಕ್ಕೆ ಮೇಲೆ ಭಾಳ ಬೇಜಾರಾಯಿತು ನಮಗೆ. ಯಾಕೆ ಬೇಜಾರಾಯಿತು ಅಂದರೆ ಡಿಸೆಂಬರ್ 1ರಲ್ಲಿ ನೀರು ತುಂಬುತ್ತೀನಿ ಅಂತ 4 ಕೆರೆಯದನ್ನ ಹೇಳಿದ್ರು. ಆ ನೀರನ್ನೇ ತುಂಬಿಕೊಟ್ಟಿಲ್ಲ. ಈಗ 110 ಕೆರೆದು ಬತ್ತೆ. 1 ವರ್ಷ ಆಯಿತು, ಅದು ಬಜೆಟಿಗೆ ಘೋಷಣೆ ಮಾಡಿ ಇನ್ನೂ ಹಾಗೇ ಇದೆ. ಪುನಃ ಇನ್ನೂ ಇದನ್ನ ಉದ್ಘಾಟನೆ ಮಾಡಿಬಿಟ್ಟು ಇನ್ನೂ ಎಷ್ಟು ವರ್ಷ ಆಗೋದು, ಇನ್ನು ಯಾರು ಬಂದು ಮಾಡಬೇಕಾಗದ್ದು, ಇದನ್ನ ಪುನಃ ಉದ್ಘಾಟನೆ ಮಾಡ್ಬೇಕಾದ್ರೆ ಎಷ್ಟು ದಿನ ನಾವು ಉದ್ದೇಶಕ್ಕೆ ನಾವು ಚರ್ಚೆ ಮಾಡೋ ಒಂದು ಸಭೆ ಕರೀಲಿ ಅಂತ ನಾವು ಆಸೆ ಪಟ್ಟರು. ಆದರೆ ತಾಲೂಕು ಮೇಲೆ ಭಾಳ ಬೇಜವಾಬ್ದಾರಿಯಿಂದ ಬರೀ ಉಡಾಪೆ ಉತ್ತರಗಳಿಂದ ಕೆಲವು ವಿಚಾರಗಳನ್ನ ಮಾತಾಡ್ತಾವ್ರೆ. ಈ ತಾಲೂಕು ಮುಖ್ಯಮಂತ್ರಿ ಬರೋದೇ ಬೇಡ, ಹೇಗಿದ್ದೋ ಇರೋ ಅನ್ನೋ ಒಂದು ಉದ್ದೇಶಪೂರ್ವಕವಾಗಿ ಇವತ್ತು ತಾಲೂಕು ಎಲ್ ಆಗ್ಯಾರೆ. ಕಾನೂನು ಬರೆಯೋಕ್ಕೆ ಹೋಗಿರೋರೆ ಕಾನೂನನ್ನ ಹಾಳು ಮಾಡ್ತಾವ್ರೆ. ಈ ಗಣಿಗಾರಿಕೆ ಈ ಥರ ಆಯ್ತಾ ಇದೆ. ನಾವು ಗಣಿಗಾರಿಕೆ ಉದ್ಯಮಿಗಳು ಈಗ ರೈತರು ಅಂತ ಹೇಳ್ತಾರೆ. ರೈತರು ಆಗಬಾರ್ದು ಅಂತ ನಾವು ಹೇಳ್ತಾ ಇದ್ದಾವ. ರೈತರು ಆಯ್ತಾರೆ, ಎಮ್ ಎಲ್ ಎನೂ ಆಗಾರೆ, ರೈತರು ಆಗಾರೆ, ಉದ್ಯಮಿನೂ ಆಯ್ತಾರೆ, ತಾಲೂಕಲ್ಲಿ ಡೈರೆಕ್ಟ್ರು ಆಗಾರೆ. ಏನಾಗಾರೆ ಎಲ್ಲನೂ ಇವರೇ ಮಾಡ್ಕೊಂಡು ಇವರೇ ಉಪಯೋಗಿಸ್ಕೊಂಡ್ರೆ ನಮ್ಮವ್ರು ಯಾರೂ ಬೇಡವಾ? ಹಿಂಬಾಲಕರು ಏನು ಇಲ್ವಾ? ಅವ್ರಿಗೇನು ಕೆಲಸ ಇಲ್ವಾ? ಕೆಲವು ಮಾರ್ಗದರ್ಶಕರು ಇಲ್ವಾ? ಯಾರು ಮಾರ್ಗದರ್ಶಕ ತಕ್ಕದೆ ಎಲ್ಲನೂ ತಾವೇ ಮಾಡ್ಕೊಂಡ್ರೆ ಇನ್ನೂ 3 ವರ್ಷದಿಂದ ಇದೇ ಥರ ಹಾಳಾಗಿದೆ. ಪುನಃ ಹಾಳಾಗೋದು ಬೇಡ. 22ರಲ್ಲಿ ನೀರು ತುಂಬಿರೋ ಕೆರೆಗಳಿಗೆ ಇನ್ನೂ ತುಂಬಿಕೊಟ್ಟಿಲ್ಲ. ಪುಟ್ಟರಂಗ ಶೆಟ್ಟರು 3 ಸತ್ತು ತುಂಬಿರೋ ಚಾಮರಾಜನಗರ ಜಿಲ್ಲೆಯಲ್ಲಿ ಬಂತಪ್ಪಿನಿಂದ. ಈಗ ನಮ್ಮ ಕೆರೆಗಳು ಇನ್ನೂ ಹಾಗೇ ಬಿದ್ದಾವೆ. ಇವ್ರು ಹೋಗಿ ಯಾಕೆ ಪ್ರದರ್ಶನ ಮಾಡ್ತಾಯಿಲ್ಲ? ನೀರಾವರಿಯವ್ರ ಜೊತೆಗೆ ಅವರೇ. ಆದ್ದರಿಂದ ಇದನ್ನ ಎಲ್ ಉದ್ದವಾಗಿ ನಾವು ಕೇಳ್ತಾ ಇರೋದು, ಖಂಡಿಸ್ತಾ ಇದ್ದೀವಿ. ನಾವು ಅವತ್ತು ಕಪ್ಪೋಟ ಪ್ರದರ್ಶನ ಮಾಡ್ತೀವಿ. ಮುಖ್ಯಮಂತ್ರಿಗಳು ಬರೋದು ಬೇಡ ಅಂತ ಹೇಳ್ತಾ ಇದ್ದೀವಿ ಸರ್. ಯಾಕಂದರೆ ನೋವು ಆ ಥರ ಇದೆ ನಮಗೆ. ನಮ್ಮ ಜನ ಆ ಥರ ನೋಡ್ತಾ ಇದ್ದಾರೆ. ಇನ್ನು ಗ್ಯಾಸ್ನ ಪ್ರಾಬ್ಲಮ್ ಅಂದರೆ ನಾವು ಈಗ ಅದನ್ನೆಲ್ಲ ಎತ್ತೋದು ಬೇಡ ಅನ್ನೋ ಉದ್ದೇಶಕ್ಕೆ ಈಗ ನೀರಾವರಿದು ನಾವು ತಗೊಂಡಿರೋದ್ರಿಂದ ಗಣಿಗಾರಿಕೆ ಟಿಪ್ಪರ್ಗಳು ಈ ಥರ ಆಗಿದೆ. ಸ್ಕೂಲ್ ಮಕ್ಕಳು ಹಾಳು ಮಾಡ್ತು. ಈಗ ನಿನ್ನೆ ಹಾಳು ಮಾಡ್ತು. ಒಂದು ತಿಂಗಳಲ್ಲಿ 10 ಜನ ಇತ್ತು. ಗುಂಡ್ಲುಪೇಟೆ ತಾಲೂಕು ಸಾಯ್ತಾರೆ. ಎಮ್ ಎಲ್ ಎ ಏನು ಮಾಡ್ತಾಯಿದ್ರು? ಪೊಲೀಸ್ನ ಯಾಕೆ ಜಿಲ್ಲಾಡಳಿತ ತಕ್ಕಂದು ಬಿಗಿ ವ್ಯವಹಾರ ಮಾಡ್ತಾಯಿಲ್ಲ ಅನ್ನೋ ಒಂದು ಉದ್ದೇಶಪೂರ್ವಕವಾಗಿ ಶಾಸಕರ ಕೆಲಸ ಮಾಡಲಿ ಅನ್ನೋ ಉದ್ದೇಶಕ್ಕಾಗಿ ನಾವು ಈ ಥರ ಹೇಳ್ತಾ ಇದ್ದೀವಿ ಸರ್. ರೈತ ಸಂಘದ ಗುಂಡ್ಲುಪೇಟೆ ತಾಲೂಕು ಮಟ್ಟದಲ್ಲಿ ನಾವು ಆ ಹೆಸರನ್ನ ಕೆಟ್ಟ ಹೆಸರು ತರಬಾರ್ದು. ಈ ಗುಂಡ್ಲುಪೇಟೆ ತಾಲೂಕಲ್ಲಿ ಡೈಲಿ ನಾವು ಟಿಪ್ಪರ್ ಲಾರಲ್ಲೇ ಆಕ್ಸಿಡೆಂಟ್ ಆಯ್ತಾ ಅಂದರೆ ನಮ್ಗೆ ನೋವಾಯ್ತಾ ಇದೆ. ನಮ್ಮ ತಾಲೂಕಲ್ಲಿ ಇಷ್ಟು ಆಕ್ಸಿಡೆಂಟ್ ಆಯ್ತಾವ ಅನ್ನೋ ಉದ್ದೇಶದ ಸಲುವಾಗಿ ತಾಲೂಕಿನ ಮೇಲವ್ರಿಗೆ ಈ ಮಟ್ಟ ಕೇಳ್ತಾ ಇದ್ದೀವಿ. ಅದು ನಾವು ಜವಾಬ್ದಾರಿತನ ತಕ್ಕಂದು ಕಾನೂನು ಮಾಡೋಕೆ ಹೋಗಿರೋರು ಕಾನೂನನ್ನ ಬರ್ರಿ ಅಂತ ಹೇಳ್ತಾ ಇದ್ದೀವಿ. ಆ ಟಿಪ್ಪರ್ ಲಾರಿಗಳನ್ನ ನಿಲ್ಲಿಸಿ, ಹಿಂದೆ ಏನು ಯಾರೂ ಮನೆ ಕಟ್ತಿರ್ಲಿಲ್ವಾ? ತಮಿಳ್ನಾಡು, ಕೇರಳ ಎಲ್ಲ ಜಮೀನಿಗೂ ಕೊಟ್ಟಾಯಿತು. ಇನ್ನು ಕಲ್ಲು ತಗೊಂಬಾರ್ಬಿಡೋದ? ನಮ್ಮ ಸಂಪತ್ತು ಇನ್ನು ಇಲ್ಲಾಗೈತೆ. ಅದು ನಮ್ಮ ಮುಂದೆ ಪೀಳಿಗೆಗೆ ಇಲ್ಲಾಗೈತೆ. ಅದಕ್ಕೆ ಸಲುವಾಗಿ ಶಾಸಕರು ಇದನ್ನ ಮುಂದುವರಿಸಿ ಇದನ್ನ ಏನು ಬೇಕು ಲಿಮಿಟ್ ಮಾಡ್ಕೊಂಡು ಈ ತಾಲೂಕಲ್ಲೇ ಅಭಿವೃದ್ಧಿ ಮಾಡ್ಕೊಂಡು ಅದನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಾ, ಶಾಸಕರಿಗೆ ಈಗ ಮುಂದೆ ಆಗಬಾರ್ದು, ಇನ್ನು 2 ವರ್ಷ ಕಾಲ ಇದೆ. ಆ ಅಧಿಕಾರನ ಉಪಯೋಗಿಸ್ಕೊಂಡು ಮುಂದೆ ಬೆಳೆಯೋರು ಆ ಬೆಳೆಯೋಕ್ಕೆ ದಾರಿ ಮಾಡ್ಕೊಂಡು ಒಂದು ಸ್ವಲ್ಪ ಇರಲಿ ಅಂತ ಹೇಳ್ತಾ ಇದ್ದೀವಿ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.